ಗೌಡ್ರೆ ಗೌಡ್ರೆ ಮತ್ತೇನು ಅಳಿ ಅಂದ್ರೆ ಭಾಳ ಹುರುಪ್ಲೆ ಬಂದಾರಲ್ಲ. ಹೋದ್ ಕೆಲಸ ಸಕ್ಸಸ್ ಆದ್ಮೇಲೆ ಹುರುಪ್ಲೆ ತಾನೇ ಬರೋದು. ಅಲ್ಲ ಅಷ್ಟು ಸಲೀಸಾಗಿ ಸಹಿ ಮಾಡಿಕೊಟ್ರ ನಿಮ್ಮನ್ನ ನಿಮ್ಮ ಅತ್ತಿಗೆ ಮಾಡಿಕೊಡ್ದಿದ್ರೆ ನಾನ್ ಬಿಡ್ತೀನ. ಚಿತ್ರ ಹಿಂಸೆ ಕೊಟ್ಟು ಮಾಡಿಸ್ಕೊಂಡ್ ಬಂದೆ. ಅಪ್ಪ ಮಾವನಿಗೆ ತಕ್ಕ ಅಳಿ ಅಂದ್ರೆ ಮುಂದ್ರಿ ಮದಿವ್ರಿ ಯಾರದ್ರಿ? ನಂದು ಶಿಲ್ಪ ಅಂದ್ರಿ. ಓ ಹೌದು ಅದೊಂದೈತೆ ನಿನ್ನ ಮಾಡೋಣ ದಾಮ್ ದುಮ್ ಅಂತ ಮಾಡೋಣ. ಏ ಗೌರೀಶ ಏ ಗೌರೀಶ ಏನು ಮದುವೆ ಆತಂತಲ್ಲ? ಏನ್ ಬಿಡ್ರಿ ಒಂದ ಆತ ಅಂದ್ರೆ ಏನ್ ಡಜನ್ ಆಗಾಮಿದ್ದೇನೆ? ಇಲ್ಲ ಒಂದ್ ಆತ್ರಿ. ಅಲ್ಲೋ ಮದುವೆಗೆ ಹೇಳಿದ್ದೆ ಅಂದ್ರೆ ಹಬ್ಬಟ್ಟಿಗೆ ಒಂದು ಉಂಗುರಾರ ಹಾಕ್ತಿದ್ನಲ್ಲ ಯಾರ? ಬಳಿಗೆ ಹಾಕವಲ್ಲಪ್ಪ ನೀ ಬೇಸ್ ಕುತ್ತಿಗೆಗೆ ಹಾಕವ. ಬಾಯ್ಲಿ ಹೆಂಗಾರ ಮಾಡು ಏನಾರ ಮಾಡು ಇದ್ರಾಗ ಒಂದೆರಡು ಸಹಿ ಮಾಡಿಸ್ಕೊಂಡು. ನಮಸ್ಕಾರ ರೀ. ನಮಸ್ಕಾರ. ನಿಮ್ದು ಮಿರದತ್ರಲೆ? ನಿಮ್ದು ಮಿರದತ್ಲ? ಮ್ಯಾರೇಜ್ ಸಾಂಗ್ಲಿ? ಓ ಮ್ಯಾರೇಜ್ ಓ ಮರ್ರೆ ಮ್ಯಾರೇಜ್. ಅದ ಮತ್ತೆ ನೀ ಇಂಗ್ಲೀಷ್ ಮೀಡಿಯಮ್ ಅಲ್ಲ, ಮತ್ತೆ ನೀನು ಇಂಗ್ಲೀಷ್ನಾಗ ಹೇಳ್ಬೇಕು. ನಮ್ಮ ಕಡೆ ಎಲ್ಲ ನಾವು ಗಗ್ನ ಮದುವೆ ಶಾದಿ ಅಂತೀವಿ, ನೀವು ಮಿರಜ. ಈಗ ನಿಮ್ದು ಮದ್ವಿನ ಡಾಮ್ ಡೂಮ್ ಮಾಡೋಣ ಡೀಮ್ ಡಾಮ್ ಮಾಡೋಣ? ಧಾಮ್ ಧೂಮ್. ಡಾಮ್ ಡೂಮ್ ಅಂದ್ರೆ ಒಂದು 10-15 ಲಕ್ಷ ಖರ್ಚಾಕೈತಿ. ಗೌಡ್ರದಾರಲ್ಲ ಹೌದ್ರಿ ಖುಷಿ ಇಲೆಕ್ಷನ್ದಾಗ ಪಡ್ಯಾಬ ಬಿದ್ರು ಬಾಕಬಾರ್ಲೆ ಬಿದ್ದು 3 ದಿವಸ ಹೊಲ್ದಾಗ ಮಕ್ಕೊಂಡಿದ್ದಾರೆ. ಎಬಿಸಿ ನಾ ಕರ್ಕೊಂಬಂದಿ ನಿನ್ನ ಊರಾಗ ಅವ್ರನ್ನ. ಗೌಡ್ರು ಫುಲ್ ನೀಲ್ಲ ಫುಲ್ ಖಾಲಿ. ಮತ್ತೆ ಹೆಂಗ್ ಮಾಡುದು? ಹಂಗ್ ಮಾಡುದು ಗೌರೀಶ ನೀನ್ ಬಲ್ಲಿದ್ರೆ ಕೊಡುಲ್ಲ. ಹಂಗಾದ್ರೆ ನಾನು ಹಾಕನ್ ಬಿಡ್ಲ? ಏಯ್ ಎಟ್ಟಾಗ ಹಂಗ ಇದು ಯಾರ ಹೆಸರಲ್ಲಿ ಐತಿ? ನನ್ನ ಹೆಸರಲ್ಲಿ ಐತಿ. ಮತ್ತೆ ಯಾಕೆ ವಿಚಾರ ಮಾಡ್ತೀವೋ? ಯಾಕ ಬ್ಯಾಂಕ್ನೇ ಹೋಗಿದ್ದನ ಅಡ ಇಡ್ರು ಲೋನ್ ತರನು ಲೋನ ತಿಂಗಳ ಮುಟ್ಸು ನಂದೆ. ಕಸ ಹುಡುಗಿ ಮುಟ್ಟಿಸ್ ನಮಗೇನ್ ಮಾಡೋದು ಬರೀ. ಇನ್ನು ನೋಡು ಮದುವೆ ಹೆಂಗಾಕೈತಿ. ಇದು ಈ ಎಂಗಿ ಎಲ್ಲಿ ತಂದಿ? ಈ ಎಂಗಿ ಎಲ್ಲಿ ತಂದಿ? ಎಂಗಿ ಇದು ಹೆಂಗೆಲ್ಲದು ಅಂಗಿ ಶರ್ಟ್ ಅರಿಬಿ ಇದನ್ನ ಎಲ್ಲಿ ತಂದಿ? ಇದನ್ನ ಬಿಜಾಪುರ್. ಓ ಅದ ಮೀನಾಕ್ಷಿ ಚೌಕನ್ಯಾಗ ಕಾಟಾ ಮ್ಯಾಗ ಇಟ್ಟು ಮಾಡ್ತಿರ್ತಾರಲ್ಲ 150 ರೂಪಾಯಿ ಜೋಡಿ. 150 ರೂಪಾಯಿ ಜೋಡಿ ದೊಡ್ಡ ಅಂಗಡಿಯಾಗ. ದೊಡ್ಡ ಅಂಗಡಿಯಾಗ ಸ್ವಲ್ಪ ಮದುವೆ ಸಲುವಾಗಿ ಗೌಡ್ರು ನಿನ್ನ ಸಲುವಾಗಿ 5,500 ರೂಪಾಯಿ ಕೊಟ್ಟು ಹೊಸ ಅರಿಬಿ ತಂದಾರ. ತಗೊಂಬೋಗ ನೋಡ್ರು, ತಗೊಂಬೋಗ. ಮನ್ಯಾನ ಮದುವೆ ತಂದು ಆಳ ಮಕ್ಕಳಿಗೆ ಎಲ್ಲರಿಗೆ 10 ಸೆಟ್ ಅರಿಬಿ ತಂದಾರ ಅವ್ರು ಎಲ್ಲರಿಗೆ ಅಂತ. ಅಕಸ್ಮಾತ್ ತರ್ರಲ್ಲಿ ನನ್ನ ಅರಿಬಿ ತಂದು ನಿನಗೆ ಕೊಟ್ಟೆ ಅಂದ್ರೆ ಹರಿದಿಡವನು. ಅಂಗಿ ತೆಗಿ, ನಿನ್ನ ಸೈಜ್ ನೋಡಿ ತರ್ತೀನಿ. ಯಪ್ಪ ಗಾಡಿಯನ್ನು ಗಡಿಯಲ್ಲಿ ಕೈಯಾಗ ಹಾಕೊಂಡಿ ಅಲ್ವ? ಕೈಯಂದಲೇ ಇದು ತೆಗಿದ ಯಾಕೋ? ಇವತ್ತಿನಿಂದ ನಿನ್ನ ಟೈಮ್ ಸರಿ ಇಲ್ಲ, ಸುಮ್ ತೆಗೆದು ಬಿಡು. ಅಂಗಿ ಬಂತು, ಗಡಿಯಾಳ ಬಂತು. ಅಣ್ಣ ಆಸೆ ಇರ್ಬೇಕಾರೆ ಎಷ್ಟು ದುರಾಸೆ ಇರಬಾರ್ದು. ನೋಡು ಕೇಳ್ತೀನಿ ಒಂದು ಮಾತದ ಸರ. ಅಪೇಕ್ಷೆ ಮೇರೆಗೆ ಪ್ಯಾಂಟನ್ನು ಏನಾದರೂ ಬಿಚ್ಚುವೀರ? ಪ್ಯಾಂಟ್ ಅರಿಶಿನ ಆಡಾಗ ಏನ್ ಮಾಡಾಗ? ಅರಿಶಿನ ಆಡಾಗ. ಹುಚ್ಚಪ್ಪ ನಮ್ಮ ಮಂದ್ಯಾಗ ನಾವು ಅರ್ಶನ ಆಡಲ್ಲ. ಗಂಡ್ರ ಬಿದ್ದ ಬಡಿಗೆ ಹಿಡ್ಕೊಂಡು ವೀರಭದ್ರನ ಆಟ ಆಡ್ತೀವಿ ನಾವು. ಎಂತದು? ನಮ್ಮ ಮಂದ್ಯಾಗ ಹೊಸ ಪದ್ಧತಿ ಹುಡ್ಸಿವಿ ಇದನ್ನು. ಹೌದು. ಮತ್ತ ಈಗ ಅವಾಗ ತೆಗ್ಯಾವನ ಹಿಂಗ್ಯಾಕೆ ನಿಂದಿರ್ತಿ ಮದುವೆ ಎಷ್ಟು ಚಂದಗೆ ಬಂಕಡ್ಗಾಲ ಹಾಕ್ಬಾರ್ದು. ಮದುವೆ ಆಗಂಗಿಲ್ಲ, ತಿಟ್ಟಿದ್ದಂಗ ಅಂತೀನಿ. ವಂಕ ಗೊತ್ತಾಗೈತೆ ಅವ್ರಿಗೆ. ಈಗ ಇದು ಬಲ್ಲವ್ರು ಏನು ಹೇಳ್ಯಾರ ಹಿರಿಯಾರು? ಕಾಲು ಬಿದ್ದು ಕನ್ಯಾದಾನ ಕೇಳ್ಬೇಕಂತ. ಹೌದು. ಅದಕ್ಕೆ ನಾ ಏನು ಬರೆದು ಕೊಟ್ಟಿನ್ಲೆ ಅದನ್ನ ಹೇಳಿಬಿಡು, ಗೌಡ್ರು ಕೊಡ್ತಾರೆ. ಪ್ರೀತಿಯ ಮಾವನವ್ರಿ, ನಾನು ಶಿಲ್ಪಾಳನ ಮನಸಾರಿ ಪ್ರೀತಿಸ್ತಾ ಇದ್ದೀನಿ.
ದಯವಿಟ್ಟು ಅವಳನ್ನು ಕೊಟ್ಟು ಮದುವೆ ಮಾಡ್ರಿ ಅಂತ ನಿಮಗೆ ಕಾಲಿಗೆ ಬಿದ್ದು. ಅಣ್ಣ ನೋಡಿದ್ರೆ ಮನೆ ಒಳಗೆ ನಿಂತು ತೊಡಿ ತಟ್ಟು ಹೋಗ್ತಾನ, ತಮ್ಮ ನೋಡಿದ್ರೆ ತಂಗಿನೇ ತಕೊಂಡು ಹೋಗ್ತಾನ. ಎಲ್ಲ ನೋಡ್ಕೊಂತ ಕುಂದ್ರಾಕ ನನ್ನ ಕೈಲಾಗದವ ಅಂತ ತಿಳ್ಕೊಂಡಿ. ಯಾವಾಗ ನಿನ್ನ ಕಣ್ಣು ನನ್ನ ತಂಗಿ ಮೇಲೆ ಬಿತ್ತೋ ಆವಾಗ್ಲೇ ನಿನ್ನ ಅವನತಿ ಆರಂಭ ಆಯ್ತು. ಯಾವಾಗ ನೀನು ನನ್ನ ತಂಗಿನ ಮದುವೆ ಆಗ್ಬೇಕಂತ ವಿಚಾರ ಮಾಡಿದ್ಯೋ ಆವಾಗ್ಲೇ ನಿನ್ನ ಕುಟುಂಬದ ಅವನತಿ ಆರಂಭ ಆಯ್ತು. ಈಗ್ಲಾದ್ರೂ ನಿನ್ನ ದೇಹದಲ್ಲಿ ಉಸಿರನ್ನಾದ್ರೂ ಬಿಟ್ಟಿದ್ದೀನಿ. ಅದಕ್ಕೆ ಇಷ್ಟೊತ್ತರ ಕಡೆ ಏನ್ ಮಾಡಿತ್ತು ನಾಟಕ. ಈ ನಾಟಕದ ಸೂತ್ರಧಾರ ನಾನು, ಕೇವಲ ಪಾತ್ರಧಾರಿ ನೀನು. ಶ್ರೀಕಾಂತ್ ತಂಗಿನ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಸುಳ್ಳು ಹೇಳಿ ಅಣ್ಣ ತಮ್ಮರ ಮಧ್ಯೆ ಜಗಳ ಹಚ್ಚಿ ನಮ್ಮ ಆಸ್ತಿನ ನೀನ್ ಬರ್ಸ್ಕೊಂಡೆ ಅಲ್ಲ. ನೋಡ್ತಾ ಇರೋ ನಿನ್ನ ಕಣ್ಣು ಮುಂದೆ ನಿನ್ನ ತಂಗಿ ಕೊಳಗೆ ತಾಳಿ ಕಟ್ಲಿಲ್ಲ ಅಂದ್ರೆ ನಾನಮ್ಮ ಅಪ್ಪನ ಮಗನ ಅಲ್ಲ. ಅಪ್ಪನ ಮಗ ಇರ್ಲಿಕ್ಕ ಅವನ ಮಗ ಇರ್ಬೇಕು. ಆಟ ಹಚ್ಚಾನ ಇದನ್ನ ಹೋಗಿದಾನ ಬಿಡಲೆ ಹೋಗ್ಯಾನಂತ ಮಾತಾಡೀನ್ರಿ ನಾನು. ಒಂದ್ ಕೆಲಸ ಮಾಡಿ, ಏನ್ರಿ ಅದೇನು 3 ಎಕರೆ ಜಮೀನ್ ಐತಲ್ಲ ಅದ ಹೆಸರಿಗೆ ಮಾಡ್ಕೊಂಡ್ಬಿಡು. ಏನ ಬತ್ತಿ ಇಟ್ಟ ನೀವು, ಆದ್ರೆ ಅವ್ರಿಬ್ಬರನ್ನು ಕಲಾಸ್ ಮಾಡ್ಬೇಕು. ಅವ್ರಿಬ್ರು ಬತ್ತಿ ಇಟ್ಟಿ ನೀವು ಬೇಸ್ ಗೂಟನ ಇಟ್ಟಾನ. ಮತ್ತೆ ಆಸ್ತಿ ಏನು ಪುಕಟ್ ಹಾಕತ್ತನ್ಲೇ ಅಂದ್ರೆ ಏನ್ರಿ ಅವ್ರಿಬ್ರು ಜೀವ ಹೊಡಿಬೇಕು. ಹೌದು ಆಯ್ತು ಮಾಡ್ತೇನ್ರಿ. ಆದ್ರೆ ನೀವ್ ಒಂದ್ ಕೆಲಸ ಮಾಡ್ರಿ. ಹೇಳಲ್ಲ, ಈಗ ಅವ್ರಿಬ್ರು ನಾ ಕಡಿತೇನ್ರಿ, ನೀವರೇ ಜೈಲಿಗೆ ಹೋಗ್ರಿ. ಇಲ್ಲ ನೀವ್ ಜೈಲಿಗೆ ಹೋಗ್ರಿ, ನಾ ಕಡಿತೇನ್ರಿ. ಇನ್ನೊಮ್ಮೆ ಹೇಳು, ಏನೋ ಹೇಳಿದೆ. ಈಗ ನೋಡ್ರಿ ಅವ್ರಿಬ್ರು ನಾ ಕಡಿತೀನಿ, ನೀವರೇ ಜೈಲಿಗೆ ಹೋಗ್ರಿ. ಇಲ್ಲ ನೀವ್ ಜೈಲಿಗೆ ಹೋಗ್ರಿ, ನಾ ಕಡಿತೇನ್ರಿ. ಅಲ್ಲಲ್ಲಿ ಜೈಲಿಗೆ ನಾನು ಹೊಂಟನಲ್ಲ, ಮತ್ ನಾ ಅಲ್ಲಿ ಕಡ್ಯಾಕ್ ಹೋಗಿರ್ತೇನಲ್ರಿ. ಯಾರಾದ್ರೂ ಕಡದ್ರ ಆಯ್ತು ಬಿಡ. ಗೌರಿಯ ಇಡೀ ಕುಟುಂಬನ ಬೀದಿಗೆ ತರಬೇಕನ್ನೋದು ಬಹುದಿನದ ಕನಸಾಗಿತ್ತು. ಈಗ ಅಣ್ಣ ಒಂದ್ ಕಡೆ ಭಿಕ್ಷೆ ಬೇಡಾಕತ್ತಾನ, ತಮ್ಮ ಒಂದ್ ಕಡೆ ಭಿಕ್ಷೆ ಬೇಡಾಕತ್ತ. ಭಿಕ್ಷೆ ಬೇಡ್ತಾ ಬೇಡ್ತಾ ಅಣ್ಣ ತಮ್ಮ ಎದ್ರ ಬದ್ರ ಆದ್ರ ನೋಡೋದಕ್ಕೆ 2 ಕಣ್ಣು ಸಾಲೋದಿಲ್ಲ. ಈಗ ಆಗ್ತಾ ಇರೋ ಖುಷಿಗೆ ಪಾರವೇ ಇಲ್ಲ. ಇದ ಖುಷಿ ಒಳಗ ನಾಳೆ ಒಂದು ಜಬರ್ದಸ್ತ್ ಪಾರ್ಟಿ, ಮಿಲ್ಟ್ರಿ ತರಸ್. ನೀವು ಸರಿ ಕೊಡೋರು ಮತ್ ಪಾರ್ಟಿ ಮಾಡಿದ್ರೆ ಸ್ವಂತ ಬ್ಯಾಗ್ ಊಲಿ ಹೊಂತಾರ ಮಾಮ. ಊಲಿಗೆ ಯಾಕ ಅವ್ವ ಫೋನ್ ಹಚ್ಚಿಲ್ಲ. ಏನತ್ತ? ಅದೇನೋ ನನ್ನ ಬಗ್ಗೆ ಕೇಳಕ್ ಸ್ವಾಮಿಗಳು ಅಂತ ಹೋಗಿಲ್ಲತ್ತ. ಅದಕ್ಕೆ ಸ್ವಾಮಿಗಳು ಹಿಲ್ಲತ್ತ, ಒತ್ತ ನಿನ್ನ ಮಗನ ಕುಂದ್ಯಾಗ ದೋಷ ಐತಿ. ಕುಂಡ್ಯಾಗ ಅಲ್ಲ, ಕುಂಡಲಿ ಒಳಗ ದೋಷ ಐತಿ. ಹಾ ಅದ್ಲಾಗ ಏನೋ ದೋಷ ಐತಿ, ಅದಕ್ಕೆ ನಿನ್ನ ಸ್ವಂತ ಬ್ಯಾಗ್ ತೊಗೊಂಡು ಮನಿಗೆ ಬಂದಲ್ಲ ಹೊಂತನ್ನ. ಸುದ್ದ ಮಾಡಕ್ಕೆ ಕರ್ಸೀನಿ ಯಾಲ ನಿಂದ ಮದುವೆ. ಯಪ್ಪ ಬ್ಯಾದ ಮಲ, ನೀ ಸುದ್ದ ಮೊದಲು ಬಾಳ ಚಂದ ಓದಿನ್ಯ. ಹಂಗ ನನಗೆಲ್ಲಿ ಸುದ್ದ ಮೊದ್ಲ ನಾ ಬದುಕುದ್ರು ಮಮ್ಮ ನಿನ್ನ ಕಾಲ್ ಬೀಳ್ತಾನೆ ಬಿದ್ದು ಹೋಯ್ ಬಿಡ್ತಾನೆ. ಅವ್ನ್ ಬಡ್ದದ್ ನೋಡಿದೇನಿ, ಇದಕ್ಕಲ್ಲೇ ಓದಿನಿ. ಅವ್ನ್ ಬಡ್ದಂಗ ನಿನ್ ಯಾಕೆ ಬಡಿಲಿ? ನೀ ಎಷ್ಟಾಗ್ಲಿ ನನ್ನ ಮುದ್ದಿನ ಹಳೆ ಅಲ್ಲನ. ಯಪ್ಪ ಬ್ಯಾದ ಮಮ್ಮ, ನಿನ್ನ ಕೈ ಬೆಳಕ್ ಹರಿದ್ರೆ ಮದುವೆ ಆಯ್ತಲೆ. ಯಾವಂತದ ನಿಂದಲ್ಲ ಯಾಲ್ಗುದ? ನನ್ನ ತಂಗಿ ಜೋಡೆ. ಯಪ್ಪ ನಿನಗ ಅತ್ತ ತಂಗೆಲ್ಲಕ್ಕಿ, ಇನ್ನು ಮೇಲೆ ನನಗೂ ತಂಗಿ. ಮದುವೆ ಅಕ್ಕನಂತೇಳಿ ಬಂದ್ ತಂಗಿ ಅಂತೇನ? ಏನೋ ಅಲ್ಲ ಬಿತ್ ಬಿತ್ ಪರ ಹೋಯ್ ಬಿತ್ತು. ಇರಕ್ಕೆ ಒಬ್ಬ ತಂಗಿದಾಳೆ, ಆಕೆನ ನಿನಗೆ ಮದುವೆ ಮಾಡಿ ಕೊಟ್ಟು ಈ ಮನಿ ಎಲ್ಲ ನಿನ್ನ ಹೆಸರಿಗೆ ಹಚ್ಬೇಕಂತ ಮಾಡೀನಿ. ಮನಿ ಯಾವ್ದಮ್ಮ ನಿನ್ ಮನಿ? ಹುಚ್ಚಪ್ಪಲೆ ಹುಚ್ಚಪ್ಪ ಮಮ್ಮ, ನಾವು ಎಲ್ಲರೂ ಇಳುವುದು ಇಲ್ಲಿ ತುಮ್ಮನೆ, ಅಲ್ಲಿಲ್ಲುವುದು ನಮ್ಮ ಮನೆ. ಎತ್ತ ದಿನ ಐತಿವಮ್ಮ ಈ ಮನ್ಯಾಗ, ಹಿಂದಿಲ್ಲ ನಾಳೆ ಅವ್ನು ಕಲಿತಾನ ಹೋಗ್ಬೇಕು ಅಷ್ಟನು ಮಮ್ಮ. ಎಷ್ಟು ದಿನ ಇಲ್ಲೇ ಇರತಿ, ನಿನ್ನ ಮನಿ ಬ್ಯಾರೈತಿ. ಎಷ್ಟು ದಿನ ಇಲ್ಲೇ ಇರತಿ, ನಿನ್ನ ಮನಿ ಬ್ಯಾರೈತಿ. ಎಷ್ಟು ದಿನ ಇಲ್ಲೇ ಇರತಿ, ನಿನ್ನ ಮನಿ ಬ್ಯಾರೈತಿ. ಬಣ್ಣದ ಮನಿಯ ಕಟ್ಟಿಸಿದಿ ಜೋರ, ಸ್ಥಿರವಾಗಿ ನಿನಗ ಉಳಿಲಿಲ್ಲ ಪೂರ. ಬಣ್ಣದ ಮನಿಯ ಕಟ್ಟಿಸಿದಿ ಜೋರ, ಸ್ಥಿರವಾಗಿ ನಿನಗ ಉಳಿಲಿಲ್ಲ ಪೂರ. ಗಂಡರು ಮಕ್ಕಳು ನನ್ನವರತ್ತೆಪ್ಪ, ಗಂಡರು ಮಕ್ಕಳು ನನ್ನವರತ್ತೆಪ್ಪ. ನೀ ಹೋಗುವಾಗ ಯಾರು ಇಲ್ಲಪ್ಪ. ಎಷ್ಟು ದಿನ ಇಲ್ಲೇ ಇರತಿ, ನಿನ್ನ ಮನಿ ಬ್ಯಾರೈತಿ. ಎಷ್ಟು ದಿನ ಇಲ್ಲೇ ಇರತಿ, ನಿನ್ನ ಮನಿ ಬ್ಯಾರೈತಿ. ಸಿಕ್ಕಾಪಟ್ಟಿ ದುಡ್ಡು ಐತಿ, ಯಾರಿಗೆ ಕೊಡ್ಲಿ ಅಂದಲ್ಲ? ಸಿಕ್ಕಾಪತ್ತಿ ದುಡ್ಡ? ನೀ ಏನದ್ನ ಕಬ್ಬು ಕದದ ಗಳಿಸಿವೋ, ಏನ ಗೌಂತೆಲ್ಲ ಕೈ ಹೋಗಿ ಗಳಿಸಿವೋ, ಮತ್ತೊಬ್ಬರು ಕುತ್ತಿಗೆ ಕೊಯ್ದು ಅನ್ಯಾಯ ದುಡ್ಡು ನನಗೆ ಬೇಕಾಗಿಲ್ಲ ಮಾಮ. ಅಕಸ್ಮಾತ್ ನಿಮ್ಮ ತಂಗಿ ತಿಲಿಪಿ ನನಗುದ ಮದುವೆ ಆಗಿ ನಿನ್ನ ಅನ್ಯಾಯ ದುಡ್ಡು ನಾ ಎಲ್ಲೇ ತಿಂದಲ, ನನಗೆ ಹುತ್ತು ಮಕ್ಕಳೆಲ್ಲ ಹಿಂಗ್ ಗುತ್ತಾ ಹಿಂಗ್ 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 ಬ್ಯಾದ ಮದಯ್ಯ. ನೀನ್ ಅನ್ಯಾಯ ದುಡ್ಡ ನನಗೆ ಒತ್ತ 1 ರೂಪಾಯಿನೂ ಬ್ಯಾದ ಮಮ್ಮ. ನೀನು ದುಡ್ಡು ತಲಿ ದೊಡ್ಡದ ಮಾತು ಎಂದು ಮಾತಿದಕ್ಕೆ ಹೋಗ್ಬೇದ್ ನೀ. ದುಡ್ಡು ಐತಂತೇಳಿ ದೊಡ್ಡ ದೊಡ್ಡ ಮಾತಾಡಿ ಸಡ್ಡ ಹೊಡಿಯ ಬ್ಯಾಡ. ದುಡ್ಡು ಐತಂತೇಳಿ ದೊಡ್ಡ ದೊಡ್ಡ ಮಾತಾಡಿ ಸಡ್ಡ ಹೊಡಿಯ ಬ್ಯಾಡ.
ಮಾತು ಕೊಟ್ಟನಿ ಎಷ್ಟು ಮಂದಿ ನೋಡು ಮದುವೆ ಮಾಡ್ತಾನ ಅಂತ ಹೇಳಿ. ಮಾತು ಕೂತಿ ಮಮ್ಮ ಹಿಲಿ ಮನುಷ್ಯನ ಒಂದು ಮಾತು ಹೇಳ್ತಾರ ಗೊತ್ತಾನ, ಏನಂತ? ಮಾತಿನೊಳಗ ಮಾತಿಲ್ದವನು ಮೋತಿ ನೋಡ್ಬೋದತ್ತ. ಅದಕ್ಕೆ ನಿನ್ನ ಮಾತು ಬೇದ, ನಿನ್ನ ಮೋತಿನೂ ಬೇದ ನನಗ. ಮಾತಿನೊಳಗ ಮಾತಿಲ್ಲದವನ ಮೋತಿ ನೋಡಬಾರದು, ಮಾತಿನೊಳಗ ಮಾತಿಲ್ಲದವನ ಮೋತಿ ನೋಡಬಾರದು. ಮೋತಿ ಹಂಗ ತಿರುಗು ಪಾಣಿನ ಬೆಣ್ಣ ಹತ್ತಬಾರದು, ಬೆಣ್ಣ ಹತ್ತಬಾರದು. ಮಾತಿನೊಳಗ ಮಾತಿಲ್ಲದವನ ಮೋತಿ ನೋಡಬಾರದು, ಮಾತಿನೊಳಗ ಮಾತಿಲ್ಲದವನ ಮೋತಿ ನೋಡಬಾರದು. ಮೋತಿ ಹಂಗ ತಿರುಗು ಪಾಣಿನ ಬೆಣ್ಣ ಹತ್ತಬಾರದು. ಅಮ್ಮ ಇಲ್ಲಿ ಮನುಷ್ಯಾಗ ಒಂದು ಮಾತು ಹೇಳ್ತಾನೆ ಕೇಳಿಲ್ಲಿ. ಈ ಮೌಸಲಿ ತಿನ್ನೋಗ ಮೌಸಲಿ ಎತ್ತಲ್ಲ, ಸಸ್ಯಲಿ ತಿನ್ನೋಗ ಸಸ್ಯಲಿ ಎತ್ತಲ್ಲ. ಈ ಎಲ್ಲಾ ಸಮಸ್ಯೆಗಳನ್ನ ತಿನ್ನೋಗ ಸಂಸಾಲಿ ಎತ್ತಲಿ ಕರೀತಲ್ಲವಮ್ಮ. ಯಾಕೆ ಬೇಕೋ ಮಮ್ಮನಿಗಿಂತ ಕೊತ್ತಿ ಸಂಸಲ್ಲ. ಇದನ್ನ ಬೆತ್ತ ಹೊಲಗೆ ಬಾಲೋ ಮಾಲಾಯ ಕೊಟ್ಟಿ ಸಂಸಾರ ಬಿಟ್ಟ ನೀ ಬಾರ. ಎಷ್ಟಿದ್ದರೊಂದು ದಿನ ಹೋಗುದು ನಿರ್ಧಾರ, ಎಷ್ಟಿದ್ದರೊಂದು ದಿನ ಹೋಗುದು ನಿರ್ಧಾರ. ಕೊಟ್ಟಿ ಸಂಸಾರ ಬಿಟ್ಟ ನೀ ಬಾರ, ಕೊಟ್ಟಿ ಸಂಸಾರ ಬಿಟ್ಟ ನೀ ಬಾರ. ಎಷ್ಟಿದ್ದರೊಂದು ದಿನ ಹೋಗುದು ನಿರ್ಧಾರ, ಎಷ್ಟಿದ್ದರೊಂದು ದಿನ ಹೋಗುದು ನಿರ್ಧಾರ. ಹೆಂಡರು ಮಕ್ಕಳು ಇವರೆಲ್ಲ ಯಾರ ಕಂಡಿ ತುಂಬ ಮಾಡಾಗ ಕೊಟ್ಟಿ ಸಂಸಾರ ಬಿಟ್ಟ ನೀ ಬಾರ, ಕೊಟ್ಟಿ ಸಂಸಾರ ಬಿಟ್ಟ ನೀ ಬಾರ. ಎಷ್ಟಿದ್ದರೊಂದು ದಿನ ಹೋಗುದು ನಿರ್ಧಾರ, ಎಷ್ಟಿದ್ದರೊಂದು ದಿನ ಹೋಗುದು ನಿರ್ಧಾರ, ಎಷ್ಟಿದ್ದರೊಂದು ದಿನ ಮತ್ ನೀನ್ ಮದಿಲದ ನನ್ನೇದು ದುಡ್ಡು ಅದನ್ನ ಬದುಲಿಗೆ ಅನಾಥಲಿಗೆ ದಾನ ಮಾತ್ಮಮ್ಮ. ಮತ್ ನಾನಾ ಸೌಕಾಲ ನಾನಾ ಶ್ರೀಮಂತ ಅಂತ ಒತ್ತ ಮೇಲ್ದಕ್ಕೆ ಹೋಗದ. ನಿಜವಾದ ಸೌಕಾಲ ಅಂದ್ರೆ ಯಾರು ಗೊತ್ತ ಮಮ್ಮ? ಕರ್ನಾಟಕದ ರತ್ನ, ನಗುಮುಖದ ಒಡೆಯ, ಅನಾಥ ಮಕ್ಕಳ ಅನ್ನದಾತ, ಕರ್ನಾಟಕದ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಇದ್ರಲ್ಲ ಮಮ್ಮ, ಅವ್ರ ಮಮ್ಮ ನಿಜವಾದ ಸೌಕಾರ, ನಿಜವಾದ ದೇವ್ರು ಅಂದ್ರೆ. ಅದಕ್ಕೆ ಮಮ್ಮ ಜನ ಅವ್ರನ್ನ ಇಲ್ಲಿಟ್ಕೊಂಡು ಪೂಜೆ ಮಾಡ್ತಾರ. ನಿನ್ನ ಎಲ್ಲಿತ್ತು ಪೂಜೆ ಮಾತಿಲ್ಬೇಕತ್ತನ್ನ, ನಿನ್ನ ಬಲಬಲಿ ಜಾಗನೋದೇ ಪೂಜೆ ಮಾತಲ್ಲ ಅವ್ರು. ಮತ್ತ ನೀವು ಊಲಾಗ ಹಿಂಗ ಅನ್ನೇ ಮದ್ಕೋತ ತಿದ್ಗದಕ್ಕಂದ ಊಲು ಜನ ಎಲ್ಲ ಕೂದಿ ನಿನ್ನ ಹಿಂಗ ಕದಿತಲ್ಲ ಮಮ್ಮ. ಅವನವನು ದುದುಗವೈ ಗುದಿ ಮುಂದೆ ಕ್ವಾನ ಕದದಂಕೈತಲ್ಲ ಮತ್ತ. ಅದಕ್ಕೆ ನಮ್ಮ ಮಾಮಗ ಹಂಗ ಆಗುದ ಬೇಡ. ದೇವ್ ನಿನಗೆ ಒಳ್ಳೆ ಬುದ್ಧಿ ಹಾಕ್ಲಿ. ನಾ ಹೋಗಿ ಬರ್ತಾನ ಮಮ್ಮ. ಬಾರಲ್ಲ ಸುಮ್ಮ ಮದುವೆ ಆಗಬಾರ್ದು ಏನ್ ಮಾಡ್ತೀನಿ. ಕಾಲ್ ಬೀಳ್ತಾರ ಮಮ್ಮ. ನನಗೆ ಯಾ ಹೆಣ್ಮಕ್ಳು ತಕ್ಕೊಳಗಲ್ಲ, ಯಾ ಮದಿನ ಬೇಡ ಏನು ಬೇಡ. ನಾನು ಮತ ಸಿಗ್ಬಿಡ್ತಾರ. ಅಗಲಿ ನೀ ಹೋದ್ರೆ ಏನಾಯ್ತು? ನನ್ನ ತಂಗಿಗೆ ಏನು ವರ ಕಡಿಮೆ? ಏ ಧರ್ಮ, ನಿನಗಾವತ್ತೇ ಹೇಳಿದ್ದೆ, ಧರ್ಮ ಕರ್ಮಗಳ ಯುದ್ಧದಲ್ಲಿ ಗೆಲ್ಲೋದು ಧರ್ಮನೇ ಇರಬಹುದು. ಆದ್ರ ಕೊನೆಯ ಪ್ರವೇಶದವರೆಗೂ ಧರ್ಮದ ನೆತ್ತಿಯ ಮೇಲೆ ಕಾಲಿಟ್ಟು ಅಟ್ಟಾಸ ಮೆರೆಯೋದು ಈ ಶ್ರೀಕಾಂತ್ ಗೌಡನ ಕರ್ಮಾಣೆ ಅಂತ. ಈ ಶ್ರೀಕಾಂತ್ ಗೌಡ ಅಂದ್ರ ಒಂದ್ ರೀತಿ ಕರಿ ಕಾಳಿಂಗ ಇದ್ದಂಗ, ಕಚ್ಚೋದಲ್ಲ ಬರೀ ಉಸಿರಾಡಿದ್ರು ಸತ್ತೋಗ್ತೀರ ನನ್ ಮಕ್ಕಳ. ಯಜಮಾನ್ರಿ, ಹೊಟ್ಟೆ ಬೇರೆ ತುಂಬಾ ಹಸಿತಾ ಇದೆ. ದಯವಿಟ್ಟು ಏನಾದ್ರೂ ಕೊಟ್ಟು ಪುಣ್ಯ ಕಟ್ಟಿಕೊಂಡು ಯಜಮಾನ್ರಿ. ಅಯ್ಯೋ ದೇವ್ರೆ, ಈ ಮನುಷ್ಯ ಹಸಿವು ಅಂತ ಹೇಳ್ತಾ ಇದ್ದಾನೆ. ಇವನಿಗೆ ಕೊಡ್ಬೇಕಂದ್ರೆ ನನ್ನ ಹತ್ರ ಏನೂ ಇಲ್ಲ ನೋಡಪ್ಪ, ನನ್ನ ಹತ್ರ ಏನೂ ಇಲ್ಲ. ಇವತ್ತು ಯಾರು ಕೆಲಸನೂ ಕೊಟ್ಟಿಲ್ಲಪ್ಪ. ದಯವಿಟ್ಟು ಹಾಗನ್ಬೇಡಿ ಯಜಮಾನ್ರಿ. ನನ್ನ ಹಸಿದ ಹೊಟ್ಟೆ ಮತ್ತೆ ಮತ್ತೆ ಹೇಳ್ತಾ ಇದೆ, ಇನ್ನೊಂದು ಕ್ಷಣ ನಿನಗೆ ಸಿಗದಿದ್ರೆ ಅನ್ನ ಹಾರಿ ಹೋಗುವುದು ನಿನ್ನ ಪ್ರಾಣ ಅಂತ.
ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೋತೀನಿ, ಏನಾದ್ರೂ ಕೊಟ್ಟು ಪುಣ್ಯ ಕಟ್ಕೊಡ್ರಿ ಯಜಮಾನ್ರೆ. ಅಯ್ಯೋ ದೇವರೇ, ಎಂತ ಪರೀಕ್ಷೆ ಮಾಡ್ತಾ ಇದ್ದೀನಿ. ಹಸಿದವರಿಗೆ ಒಂದು ತುತ್ತ ಅನ್ನ ಕೊಡೋದು ಮಾನವನ ಧರ್ಮ. ಆದ್ರೆ ಕೊಡ್ಬೇಕಂದ್ರೆ ನನ್ನ ಹತ್ರ ಏನೂ ಇಲ್ಲ. ಈ ಮನುಷ್ಯ ಹಸಿವು ಹಸಿವು ಅಂತ ಹೇಳ್ತಾ ಇದ್ದಾನೆ, ಹೇಗಪ್ಪ ಮಾಡೋದು? ಇದೆ, ನನ್ನ ಹತ್ರ 10 ರೂಪಾಯಿ ಇದೆ. ಈ 10 ರೂಪಾಯಿ ಕೊಟ್ರೆ ಈ ಮನುಷ್ಯ ಏನಾದ್ರೂ ತಿನ್ಕೋಬಹುದು. ನೋಡಪ್ಪ, ನನ್ನ ಹತ್ರ 10 ರೂಪಾಯಿ ಇದೆ. ಈ 10 ರೂಪಾಯಿಯನ್ನ ತುಂಬಾ ದಿನದಿಂದ ನನ್ನ ಹತ್ರ ಜೋಪಾನವಾಗಿ ಇಟ್ಕೊಂಡು ಬಂದಿದ್ದೆ. ನಾನು ಮನೆ ಬಿಟ್ಟು ಬರುವಾಗ ಇದನ್ನ ನನಗೆ ದೇವರು ಕೊಟ್ಟದ್ದು. ಇವತ್ತು ನಿನಗೆ ಕೊಡ್ತಾ ಇದ್ದೀನಿ. ಈ 10 ರೂಪಾಯಿ ತೆಗೆದುಕೊಂಡು ಹೊಟ್ಟೆ ತುಂಬಾ ಊಟ ಮಾಡಪ್ಪ. ದುಡ್ಡು, ಇದೇ ದುಡ್ಡು ಯಜಮಾನ್ರೆ ನನ್ನ ದಾರಿ ಬಿಡಿಸಿದ್ದು. ಇದೇ ದುಡ್ಡಿಗಾಗಿ ಎಂದು ಹೆತ್ತ ತಂದೆ ತಾಯಂತಿರುವ ಅಣ್ಣ ಅತ್ತಿಗೆಯರನ್ನ ಒಂದು ಮನೆಯಿಂದ ಅವರಿಗೆ ಹಾಕಿದೆ. ಆದ್ರೆ ಇವತ್ತಿದೇ ದುಡ್ಡಿಗಾಗಿ ಬೀದಿ ಬೀದಿಯಲ್ಲಿ ಭಿಕ್ಷೆ ಬೇಡ್ತಾ ಇದ್ದೀನಿ ಯಜಮಾನ್ರೆ, ಭಿಕ್ಷೆ ಬೇಡ್ತಾ ಇದ್ದೀನಿ. ಬೇಡ ಯಜಮಾನ್ರೆ, ಜೀವಕ್ಕೆ ಕುತ್ತು ತರೋ ಈ ದುಡ್ಡು ನನಗ್ ಬೇಡ ಯಜಮಾನ್ರೆ, ನನಗ್ ಬೇಡ. ಅಂದ್ರೆ ಈ ದುಡ್ಡು ನಿನ್ನ ಜೀವನದಲ್ಲಿ ಅಷ್ಟೊಂದು ಆಟ ಆಡಿಬಿಟ್ಟಿದೆ. ಹೌದು ಯಜಮಾನ್ರೆ, ಹೌದಪ್ಪ, ದುಡ್ಡಿನ ಆಟನೇ ಹಾಗೆ. ದುಡ್ಡಿದ್ದಾಗ ಮನುಷ್ಯನ ಮನಸ್ಸು ಒಂದೇ ಕಡೆ ನಿಲ್ಲೋದಿಲ್ಲ, ಕುದುರೆ ಹಾಗೆ ಓಡ್ತಾನೆ ಇರುತ್ತೆ. ದುಡ್ಡು ಒಮ್ಮೆ ಕೈ ಜಾರಿದ ಮೇಲೆ ಮುಗಿದು ಹೋಯ್ತು. ಈ ರೀತಿ ಬೀದಿ ಬೀದಿಯಲ್ಲಿ ಭಿಕ್ಷೆ ಬೇಡಬೇಕಾಗತ್ತೆ. ಇದನ್ನು ಕಂಡು ಬಲ್ಲವರು ಒಂದು ಮಾತು ಹೇಳ್ತಾರೆ, ದುಡ್ಡು ದಾರಿ ಬಿಡಿಸಿತು ಅಂತ. ದುಡ್ಡು ದಾರಿ ಬಿಡಿಸಿತು ಅಂತ. ಹೋಗ್ಲಿ ಬಿಡಪ್ಪ, ನನ್ನ ಸಂಕಟದಲ್ಲಿ ನಾನು ಏನೇನೋ ಮಾತಾಡ್ತಾ ಇದ್ದೀನಿ. ನಿನ್ನ ಊರು, ನಿನ್ನ ಹೆಸರು ಏನಪ್ಪ? ಯಜಮಾನ್ರೆ, ನಾನೊಬ್ಬ ಅನಾಥ ಯಜಮಾನ್ರೆ. ಇಲ್ಲಪ್ಪ, ಈ ಪ್ರಪಂಚದಲ್ಲಿ ಯಾರು ಅನಾಥರಲ್ಲ. ಎಲ್ಲರಿಗೆ ತಂದೆ ಸ್ವರೂಪನೊಬ್ಬ ಮೇಲಿದ್ದಾನೆ. ಅವನ ಆಟ ಆಡಿಸ್ತಾನೆ, ನಾವು ಆಡ್ಲೇಬೇಕು. ನಾವೆಲ್ಲ ಬರೀ ಪಾತ್ರಧಾರಿಗಳು ಮಾತ್ರ. ಇದಕ್ಕೆಲ್ಲ ಸೂತ್ರಧಾರಿ ಮೇಲೊಬ್ಬ ಇದ್ದಾನೆ. ನೋಡು, ನಿನ್ನ ಊರು, ನಿನ್ನ ಹೆಸರು ಹೇಳದೆ ಹೋದ್ರೆ ನಿನ್ನ ಹೆತ್ತ ತಾಯಿ ಮೇಲೆ. ಯಜಮಾನ್ರೆ, ಹೇಳ್ತೀನಿ ಯಜಮಾನ್ರೆ, ಹೇಳ್ತೀನಿ. ನಮ್ಮೂರು ಧರ್ಮಾಪುರ. ಆ ಧರ್ಮಾಪುರದಾಗ ಒಬ್ಬ ದೇವ ಮಾನವ ಇದ್ದ. ಆ ದೇವ ಮಾನವನ ಹೆಸರು ಧರ್ಮಣ್ಣ ಅಂತ. ಆ ಧರ್ಮಣ್ಣನ ಪಾಪಿ ತಮ್ಮನನು ಕರ್ಮರಾಜ ಅಂತ. ಅಂದ್ರೆ ನೀನು ನನ್ನ ತಮ್ಮ ಕರ್ಮರಾಜ? ಅಯ್ಯೋ ದೇವ್ರೆ, ನಮ್ಮ ತಮ್ಮ ಹೇಗಿದಾನೋ, ಎಲ್ಲಿದಾನೋ ಹಗಲಿರುಳು ಚಿಂತೆ ಮಾಡ್ತಾ ಇದ್ದೆ. ಕೊನೆಗೂ ಆ ದೇವರ ದಯದಿಂದ ನನ್ನ ತಮ್ಮ ನನಗೆ ಸಿಕ್ಬಿಟ್ಟ. ನಾನು ನಿನ್ನ ಧರ್ಮಣ್ಣ. ಯಾಕೋ, ಏನಾಯ್ತು ನಿನ್ನ ಸ್ಥಿತಿ? ಇಷ್ಟಕ್ಕೆಲ್ಲ ಕಾರಣ ಆ ನೀಚ ಶ್ರೀಕಾಂತ್ ಗೌಡನ ಇಲ್ಲ ಸಲದ ಮಾತುಗಳನ್ನು ನನ್ನ ತಮ್ಮನ ತಲೆಯಲ್ಲಿ ತುಂಬಿ ನಮ್ಮನ್ನ ಬೀದಿ ಪಾಲ್ ಮಾಡಿದೆಯಲ್ಲ ಮಗನೇ. ಬದುಕಬಾರ್ದು, ಇನ್ನು ಮುಂದೆ ನೀನು ಭೂಮಿ ಮೇಲೆ ಬದುಕಬಾರ್ದು. ಹೌದಣ್ಣ, ನಮ್ಮ ಸಂಸಾರ ನುಚ್ಚು ನೂರಿ ಮಾಡಿದ ಶ್ರೀಕಾಂತ್ ಗೌಡ ಬದುಕಬಾರ್ದು. ಬೇಡ, ಹೋಗೋಣ. ನಡೆ ತಮ್ಮ.